ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಜಗಳೂರು ಪಟ್ಟಣದಲ್ಲಿರುವ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ 108 ಸಮಸ್ಯೆಗಳು. ಅನೇಕ ಸಮಸ್ಯೆಗಳಿಗೆ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಮತ್ತು ಜಂಟಿ ನಿರ್ದೇಶಕ ವಿಜಯಗುಂಡ ಸರ್ ಸೇರಿದಂತೆ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಗಳೂರು ಪಟ್ಟಣದ ಐಟಿಐ ಕಾಲೇಜಿನಲ್ಲಿ ಅನೇಕ ಸಮಸ್ಯೆಗಳು ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳ ನಡುವೆ ಒಳಜಗಳ ಬೇಗುದಿಗೆ ಕಾರಣವಾಗಿತ್ತು. ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿ ಟೂಲ್ ಕಿಟ್ಸ್ ಸೇರಿದಂತೆ ವಿವಿಧ ಸಮಸ್ಯೆಗಳು ಸುಳಿಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಸಿಲುಕಿದ್ದರು. ಅದೇ ರೀತಿಯಾಗಿ ಕಳೆದ ದಿನಗಳ ಹಿಂದೆ ಕಾಲೇಜಿಗೆ CCTV ಅಳವಡಿಸುತ್ತೇವೆ ಎಂದು ಸುಮಾರು 1 ಲಕ್ಷ ಹಣವನ್ನು ಡ್ರಾ ಮಾಡಿ ಯಾವುದೇ CC ಕ್ಯಾಮೆರಾ ಅಳವಡಿಸಿದ ಹಿನ್ನೆಲೆಯಲ್ಲಿ ಶುಕ್ರದಶ ನ್ಯೂಸ್ ಮೀಡಿಯಾ ವ್ಯಾಪಕವಾಗಿ ಸುದ್ದಿಯಾದ ಹಿನ್ನೆಲೆಯಲ್ಲಿ ಜಂಟಿ ನಿರ್ದೇಶಕರಾದ ವಿಜಯಗುಂಡರವರು ಬೆಂಗಳೂರು ಇವರು ಗಮನ ಸೆಳೆದು, ಅದೇ ರೀತಿಯಾದ ಸ್ಥಳೀಯ ಶಾಸಕರಾದ ಬಿ ದೇವೇಂದ್ರಪ್ಪರವರು ಗಮನ ಸೆಳೆದು ಖುದ್ದು ಕಾಲೇಜಿಗೆ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಸಮನ್ವಯತೆಯಿಂದ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಸಿಬ್ಬಂದಿಗಳು ಸಮನ್ವಯತೆಯಿಂದ ಈ ಒಂದು ಕಾಲೇಜನ್ನು ಸುಗಮವಾಗಿ ಆಡಳಿತ ನಡೆಸಿಕೊಂಡು ಹೋಗಲು ತಿಳಿಸಿ ಎಲ್ಲ ಸಮಸ್ಯೆಗಳಿಗೆ ತೆರೆ ಎಳೆದಿದ್ದಾರೆ. ಹಾಗಾದರೆ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದ್ವಲ್ಲ, ಇದಕ್ಕೆ ಏನೇನು ಮಾತಾಡಿದ್ರೆ ಏನೇನು ತೆರೆ ಹೇಳಿದ್ರಿ ಸರ್? CC ಕ್ಯಾಮ್ರಾ ಕೆಲವು ಲೋಪದೋಷಗಳಿದ್ದು ಭಾಳ ಇದ್ವಿ. CCTV ಎಲ್ಲ ಇದೆ, ಅದರಲ್ಲಿ ಇಂಡೆಂಟ್ ಹಾಕಬೇಕಿತ್ತು, ಯಾರು ಹಾಕಬೇಕಿತ್ತು ಅಂತ ಹೇಳಿದ್ದೀವಿ. ಆಲ್ರೆಡಿ ನಿನ್ನೆ ಮೊನ್ನೆ ಹಾಕಿದ್ದಾರೆ. ಯಾವುದೋ ಸಮಸ್ಯೆ ಇದು ಆಗಿಲ್ಲ, ಸಮಸ್ಯೆ ಬಗೆಹರಿದಿದೆ. ಮನೆ ಶಾಸಕರು ಕೂಡ ಬಂದಿದ್ದರು. ಎಷ್ಟು CC ಕ್ಯಾಮ್ರಾ ಸರ್? ಎಷ್ಟು ಅಳವಡಿಸಿದ್ದಾರೆ ಸರ್? ಎಷ್ಟು ರೀ CCTV? ಎಷ್ಟು? 12. ಇಲ್ಲಿ ಭಾಳ ಒಳಜಗಳಗಳಿತ್ತು ಅಂತ ಕೇಳಿದ್ವಿ. ತಾವು ಈ ಒಳಜಗಳಕ್ಕೆ ಈಗ ಒಬ್ಬರು ಶಾಸಕರು ಬರ್ಬೇಕಾಯ್ತು, ತಾವೇನು ಮಾಡ್ತಾ ಇದ್ರಿ ಇಷ್ಟು ದಿನ? ಸಾರ್ವಜನಿಕರು ಎಲ್ಲ ಒಂದು ಕಡೆ ಭಾಳ ಇದು, ಪೋಷಕರು ಎಲ್ಲ ಒಂದು ಕಡೆ ಅಸಹ್ಯ ಪಟ್ಕೊಳ್ಳೋಂಥದ್ದು. ಇವತ್ತು ಕೈ ಮಿಲಾಯಿಸಿ ಲೆಕ್ಚರರ್ಗಳೆಲ್ಲ ಜಗಳ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ಇಲ್ಲಿನ ವಿದ್ಯಾರ್ಥಿಗಳು ನೋಡಿದ್ದಾರೆ. ತಾವೇನು ಹೇಳ್ತೀರಿ? ನಾನು ಬಂದು ಹೇಳಿ ನಿಲ್ಲಿ ಸುಮಾರು ಸರಿ ಬಂದಿದ್ದೆ, ಅದರ ಬಗೆ ಹರಿದಿತ್ತು ಅಂತ ತಿಳ್ಕೊಂಡು ಹೇಳಿದರು. ಮತ್ತೆ ಇವರು ಇಂಟರ್ನಲ್ ಮಾಡಿಕೊಂಡ್ರೆ ಮನೆ ಶಾಸಕರು ಕೂಡ ಬಂದು ನಿಮ್ಮದು ಪೇಪರ್ನಾಗ ಬೇರೆ ಎಲ್ಲ ನೋಡ್ಕೊಂಡ್ಬಿಟ್ಟು, ನಾನು ಇವತ್ತು ಸೋಮವಾರ ಬರ್ತೀನಿ ಅಂತ ತಿಳ್ಕೊಂಡು ಶಾಸಕರ ಜೊತೆ ಮಾತಾಡಿದ್ದೆ. ಹಾಗಾಗಿ ಶಾಸಕರು ಬಂದರು. ಈಗ ನಾನು ನೋಡ್ಕೊಂಡ್ಬಿಟ್ಟು ಈಗ ಮುಂದೆ ಇನ್ನೊಂದು ಸಲ ಇವ್ರು ನಾವು ಯಾರು ಜಗಳ ಮಾಡ್ಕೊಳ್ಳೋಂಗಿಲ್ಲ, ಸರಿ ಇಲ್ಲಾಂದರೆ ನೆಕ್ಸ್ಟ್ ನಮ್ಮಲ್ಲಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ಕ್ರಮ ತೊಗೋತೀವಿ. ನೀವು ನೋಟಿಸ್ ಮಾಡ್ಬೋದಿತ್ತು ಏನಾದರೂ ಸಮಸ್ಯೆ? ನೋಟಿಸ್ ಮಾಡ್ತೀವಿ. ಈಗ ಒಳಗೆ ಏನು ಮಾಡ್ಕೊಂಡು ಅವ್ರಿಗೆಲ್ಲ ಮಾಡಿ ನೋಟಿಸ್ ಮಾಡ್ತೀವಿ. ಸರ್, ಪ್ರಯೋಗಾಲಯ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ, ಅದು ಬಳಕೆ ಆಗ್ತದೆ. ಬ್ರಷ್ಟಿಂಗ್ ಇದೆ, ಅದು ಕ್ಲೀನ್ ಮಾಡೋರೆಲ್ಲ ಯಾವುದೇ ರೀತಿ ನೀವೇ ನೋಡ್ಬೋದು ಸರ್. ಅದ್ರ ಬಗ್ಗೆ ಇಲ್ಲ, ಬಳಕೆ ಆಗುತ್ತೆ. ಬಳಕೆ ಮಾಡೋಕ್ಕೆ ನಾನು ಹೇಳ್ತೀನಿ. ಅದೇ ಸ್ಟಾಫ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ? ಇಲ್ಲ, ಸ್ಟಾಫ್ ಸಮಸ್ಯೆ ಇಲ್ಲ. ಉದ್ಯೋಗ ಟ್ರೇಡ್ಗೆ ಅನ್ನೋದಕ್ಕೆ ಅದು ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ. ಆದರೂ ನಾವು ಕೂಡ ಅದಕ್ಕೆ ಗೆಸ್ಟ್ ಲೆಕ್ಚರ್ ತೊಗೊಂಡ್ಬಿಟ್ಟು ನಮ್ಮಲ್ಲಿ ಇದ್ದಂಥ ಸ್ಟಾಫಿಗೆ ಅಲ್ಲಿ ಪಾಠ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಸ್ಟಾಫ್ ಸಬ್ಸೆಂಟ್ ಇದೆಯಾ? ಇದೆ. ತಮ್ಮ ಹೆಸರು ಸರ್? ನನ್ನ ಹೆಸರು ವೈಜ್ಗೊಂಡ, ಡೆಸಿಗ್ನೇಷನ್ ಜಾಯಿಂಟ್ ಡೈರೆಕ್ಟರ್, ಡಿವಿಷನ್ ಆಫೀಸ್, ಬೆಂಗಳೂರು.